ಯಡಿಯೂರಪ್ಪನವರು ಇವತ್ತು ಬಿ ಜೆ ಪಿಗೆ ಎರವಾದ್ರ ಅನ್ನುವಂಥ ಮಾತು ಇದಕ್ಕೆ ಏನು ಸಿಗ್ಬೋದು, ಡೆವಲಪ್ಮೆಂಟ್ ಏನಾಗ್ಬೋದು ಅನ್ನೋದನ್ನು ಮುಂದಿನ ಕೆಲವೇ ದಿನದಲ್ಲಿ ನಾವು ಗಮನಿಸಬೇಕಾಗಿದೆ. ಅದೇನೋ ಇಲ್ಲಿ ಒಟ್ಟಾರೆಯಾಗಿ ಯಡಿಯೂರಪ್ಪನವರನ್ನು ಈ ಚುನಾವಣೆಯಿಂದ ಬದಿಗೆ ಸೇರಿಸಿ ಇಲ್ಲಿ ಗೆದ್ದು ತೋರಿಸೋದು ಭಾಳ ಮುಖ್ಯದ. ಮತ್ತು ಗೆದ್ದು ತೋರಿಸಬೇಕಾಗಿದೆ, ಗೆಲ್ತನೂ ಭರವಸೆ ಅವ್ರಿಗದ. ಆದರೆ ಅಂದ್ಕೊಂಡಷ್ಟು ಸುಲಭ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಏನೋ ಆಗಲಿ ಇವ್ರೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ನೋಡೋದು ಅಷ್ಟೇ ನಮ್ಮದು. ಯಾಕಂದ್ರೆ ಇಲ್ಲೇ ಕುಮಾರಸ್ವಾಮಿಗಳ ಗುರಿ ಮುಖ್ಯಮಂತ್ರಿ ಕಡೆ ಅನ್ನೋದು ನಿಮಗೂ ನಮಗೆ ಗೊತ್ತಿದ್ದ ವಿಷಯ ಇದೆ. ಅದಕ್ಕೆ ಇದನ್ನು ಅವಕಾಶವನ್ನು ಸದುಪಯೋಗ ಮಾಡಿಕೊಂಡ ತಂದೆಗೆ ರಾಜ್ಯಸಭಾ ಸದಸ್ಯತ್ವ ಮಾಡಿಸಿ ಒಂದಿಷ್ಟ ಬಿ ಜೆ ಪಿ ಅನುಕೂಲ ಮಾಡಿ ಬಿ ಜೆ ಪಿ ನಾಯಕ ತಾನ ತೊಗೊಳ್ಬೇಕು ಅನ್ನುವಂಥ ನಮ್ಮ ಕುಮಾರಸ್ವಾಮಿಗಳ ವಿಚಾರ ಇವತ್ತಿನ ಮಟ್ಟಿಗೆ ಯೋಗ್ಯ ಅನ್ನಿಸ್ತಾ ಇದೆ. ಅವ್ರು ಗೆಲ್ಲಬಹುದು ಇದರಲ್ಲಿ ಅಂತ ಹೇಳ್ಬೋದಾಗಿದೆ. ಏನೋ ಆಗಲಿ ಇದಕ್ಕೆ ಯಡಿಯೂರಪ್ಪನವ್ರು ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾರೆ, ಏನು ಮಾಡ್ಬೋದು ಅವರು ಅನ್ನಿಸೋದು ಅಷ್ಟು ಮುಖ್ಯದ. ಯಾಕಂದರೆ ಸುಮ್ಮನೆ ಇರುವಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಇದಕ್ಕೆ ಪ್ರತ್ಯೇಕ ಏನಾದರೂ ಮಾಡ್ಬೋದು ಅನ್ನುವಂಥದ್ದು ಇಲ್ಲ. ವಯಸ್ಸಾದ ತಕ್ಷಣ ಸೋತ ಮನಸ್ಸು ಬಿಡಪ್ಪ ಯಾರು ತೊಗೊಂಡು ಏನು ಮಾಡೋದು ಅನ್ನೋಂಥ ಮನಸ್ಸಿಗೆ ಬರ್ಬೋದೇನೋ. ಏನೋ ಆಗಲಿ ಈಗಂತೂ ಒಂದು ಸ್ಪಷ್ಟ ಆಗ್ಯದ, ಬಿ ಜೆ ಪಿಯಲ್ಲೇ ನಮ್ಮ ಯಡಿಯೂರಪ್ಪನವ್ರಿಗೆ ಪೂರ್ಣ ಪ್ರಮಾಣದ ಬೆಂಬಲ ಇಲ್ಲ ಅನ್ನೋದು. ನೋಡ್ರಿ ಏನು ಹಾಕಿದ್ರು ಡೆವಲಪ್ಮೆಂಟ, ಇದಕ್ಕೆ ಯಡಿಯೂರಪ್ಪ ಏನು ಉತ್ತರ ಕೊಡ್ತಾರೆ ಅನ್ನೋದು ನೋಡ್ತಾ ಚರ್ಚೆ ಮಾಡ್ತಾ ವಿಮರ್ಶೆ ಮಾಡ್ತಾ ಮತ್ತು ಮುಂದಿನ ಎಪಿಸೋಡಲ್ಲಿ ಏನಾಗ್ಬೋದು ಅನ್ನೋದನ್ನು ಮತ್ತು ಚರ್ಚೆ ಮಾಡಿ ಡೆವಲಪ್ಮೆಂಟ್ ಏನಾಗ್ತದೆ ಅಂತೇಳಿ. ಏನಾದರೂ ಆಗಲಿ ಯಡಿಯೂರಪ್ಪನವ್ರು ಮಾತ್ರ ಈಗ ಬದಿಗೆ ಸರಿಸೋ ಕೆಲಸ ನಮ್ಮ JDS ನಾಯಕ ಕುಮಾರಸ್ವಾಮಿಯಿಂದ ಮತ್ತು ಇನ್ನುಳಿದ ಭಿನ್ನ ಮಧ್ಯೆ ಬಿ ಜೆ ಪಿ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅನ್ನೋದು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ. ಆದರೆ ಯಡಿಯೂರಪ್ಪನವ್ರು ಮಾತ್ರ ಇದನ್ನು ಚಾಲೆಂಜಾಗಿ ತೊಗೋಬಹುದು. ಅವರು ಇದನ್ನು ನೋಡಿದಾಗ ಬಾಡಿ ಲ್ಯಾಂಗ್ವೇಜ್ ನೋಡಿ ಅನ್ನಿಸ್ತದೆ ಏನಾಗ್ತದೆ ಆಗಲಿ ಅಂತ ಹೇಳ್ತಾ, ಇದು ನೀವು ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.